ಆ್ಯಂಡ್ ಜೆಂಟ್ಲ್ಮನ್, ಒಂದು ಚಿಕ್ಕ ನಿರ್ಧಾರ, ಒಂದು ಸಾಮಾನ್ಯ ಹಾರ್ಮೋನ್ ಮಾತ್ರೆ, ಆದರೆ ಅದರ ಅಂತ್ಯ ಜೀವ ಕಳೆದುಕೊಂಡ ಯುವತಿ. ಪೀರಿಯಡ್ಸ್ ಮುಂದೂಡಲು ತೆಗೆದುಕೊಂಡಂಥ ಒಂದು ಹಾರ್ಮೋನಲ್ ಮಾತ್ರೆ 18 ವರ್ಷದ ವಿದ್ಯಾರ್ಥಿನಿಯ ಜೀವವನ್ನೇ ಕಸಿದುಕೊಂಡಿದೆ ಎಂಬ ಘಟನೆ ಈಗ ದೇಶದಾದ್ಯಂತ ಆತಂಕ ಸೃಷ್ಟಿಸಿದೆ. ಈ ಪ್ರಕರಣ ಯಾವಾಗ ದಾಖಲಾಗಿತ್ತು? ಇಂಥ ಪ್ರಕರಣಗಳು ಎಷ್ಟು ವರದಿಯಾಗಿವೆ? ಹಾರ್ಮೋನಲ್ ಪಿಲ್ಸ್ ಎಷ್ಟು ಅಪಾಯಕಾರಿ? ಡಾಕ್ಟರ್ಸ್ಗಳ ಎಚ್ಚರಿಕೆ ಮತ್ತು ವೈದ್ಯಕೀಯ ಅಧ್ಯಯನಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೀಡ್ತಾ ಹೋಗ್ತೀವಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ರೂಪಲತಾ. ಹದಿನೆಂಟು ವರ್ಷದ ಇಂಜಿನಿಯರಿಂಗ್ ವಿದ್ಯಾರ್ಥಿನಿ ಮನೆಯ ಪೂಜೆಯ ಕಾರಣಕ್ಕಾಗಿ ಪೀರಿಯಡ್ಸ್ ಮುಂದೂಡಲು 3 ದಿನಗಳ ಕಾಲ ಹಾರ್ಮೋನಲ್ ಟ್ಯಾಬ್ಲೆಟ್ಗಳನ್ನು ಸೇವಿಸಿದ್ದಳು. ಕೆಲವೇ ದಿನಗಳಲ್ಲಿ ಕಾಲುಗಳಲ್ಲಿ ತೀವ್ರ ನೋವು ಮತ್ತು ಊತ ಕಾಣಿಸಿಕೊಂಡಿತ್ತು. ನಂತರ ವೈದ್ಯಕೀಯ ಪರೀಕ್ಷೆಯಲ್ಲಿ ಆಕೆಗೆ ಡೀಪ್ ವೆಯ್ನ್ ಥ್ರೋಂಬೋಸಿಸ್ ಅಥವಾ ಡಿವಿಟಿ ಪತ್ತೆಯಾಯಿತು. ಡಿವಿಟಿ ಅಂದರೆ ದೇಹದ ನರಗಳಲ್ಲಿ ರಕ್ತ ಗಟ್ಟಿಯಾಗುವ ಅಪಾಯಕಾರಿ ಸ್ಥಿತಿ. ಈ ರಕ್ತಗಡ್ಡೆ ಶ್ವಾಸಕೋಶಕ್ಕೆ ತಲುಪಿದ್ರೆ ಪಲ್ಮನರಿ ಎಂಬೋಲಿಸಮ್ ಆಗಿ ಜೀವಕ್ಕೆ ಅಪಾಯವಾಗಬಹುದು. ಬೆಂಗಳೂರಿನ ವಾಸ್ಕ್ಯುಲರ್ ಸರ್ಜನ್ ಡಾಕ್ಟರ್ ವಿವೇಕಾನಂದ ಅವರ ಪ್ರಕಾರ ಯುವತಿಯನ್ನು ತಕ್ಷಣ ಆಸ್ಪತ್ರೆಗೆ ದಾಖಲಿಸಲು ಸಲಹೆ ನೀಡಲಾಗಿತ್ತು. ಆದರೆ ಚಿಕಿತ್ಸೆ ತಡವಾದ ಕಾರಣ ಪರಿಸ್ಥಿತಿ ಗಂಭೀರಗೊಂಡು ಮೃತಪಟ್ಟಳು. ಇದೇ ವೇಳೆ ಡಾಕ್ಟರ್ ನೀಲಂ ಸೂರಿ, ದೆಹಲಿಯ ಇಂದ್ರಪ್ರಸ್ಥ ಅಪೋಲೋ ಆಸ್ಪತ್ರೆಯ ಹಿರಿಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಅವರ ಪ್ರಕಾರ ಪೀರಿಯಡ್ಸ್ ಮುಂದೂಡುವ ಮಾತ್ರೆಗಳು ಸಾಮಾನ್ಯ ಔಷಧಿಗಳಲ್ಲ, ಇವು ಹಾರ್ಮೋನ್ ಆಧಾರಿತ ಔಷಧಿಗಳು. ವೈದ್ಯರ ಸಲಹೆ ಇಲ್ಲದೆ ಬಳಸಿದ್ರೆ ರಕ್ತಗಡ್ಡೆ, ಸ್ಟ್ರೋಕ್ ಹಾಗೂ ಗಂಭೀರ ಪಕ್ಕಾವನ್ನು ಪರಿಣಾಮಗಳಿಗೆ ಕಾರಣವಾಗಬಹುದು. ವೈದ್ಯಕೀಯ ಅಧ್ಯಯನಗಳ ಪ್ರಕಾರ ಹಾರ್ಮೋನಲ್ ಮಾತ್ರೆಗಳು ಬಳಸದ ಮಹಿಳೆಯರಲ್ಲಿ ಪ್ರತಿ 10,000 ಜನರಲ್ಲಿ ಸುಮಾರು 1 ರಿಂದ 5 ಮಂದಿಗೆ ರಕ್ತಗಡ್ಡೆ ಸಮಸ್ಯೆ ಕಾಣಿಸಿಕೊಳ್ಳುತ್ತದೆ. ಆದರೆ ಹಾರ್ಮೋನಲ್ ಪಿಲ್ಸ್ ಬಳಸುವವರಲ್ಲಿ ಇದು 3 ರಿಂದ 12 ಮಂದಿವರೆಗೆ ಏರಿಕೆಯಾಗುತ್ತದೆ. ಇನ್ನು 1.3 ಮಿಲಿಯನ್ ಮಹಿಳೆಯರ ಮೇಲೆ ನಡೆದ ದೊಡ್ಡ ಅಧ್ಯಯನದಲ್ಲಿ ಸುಮಾರು 4,307 ರಕ್ತಗಡ್ಡೆ ಪ್ರಕರಣಗಳು ದಾಖಲಾಗಿದ್ದವು ಎಂದು ವರದಿಗಳು ತಿಳಿಸಿವೆ. ಸಾಮಾಜಿಕ ಜಾಲತಾಣಗಳಲ್ಲಿಯೂ ಕೂಡ ಹಲವಾರು ಮಹಿಳೆಯರು ಹಾರ್ಮೋನಲ್ ಪಿಲ್ಸ್ ತೆಗೆದುಕೊಂಡ ಬಳಿಕ ಹೊಟ್ಟೆ ನೋವು, ಅಸಹಜ ರಕ್ತಸ್ರಾವ ಮತ್ತು ರಕ್ತಗಡ್ಡೆ ಸಮಸ್ಯೆಗಳ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಆರೋಗ್ಯ ತಜ್ಞರ ಎಚ್ಚರಿಕೆ ಏನಂದ್ರೆ, ಡಾಕ್ಟರ್ ಸಲಹೆ ಇಲ್ಲದೆ ಪೀರಿಯಡ್ಸ್ ಡಿಲೇ ಟ್ಯಾಬ್ಲೆಟ್ ಬಳಸುವುದು ಅಪಾಯಕಾರಿ. ಒಂದು ಮಾತ್ರೆ, ಒಂದು ನಿರ್ಧಾರ, ಆದರೆ ಅದರ ಪರಿಣಾಮ ಜೀವ ಕಳೆದುಕೊಳ್ಳುವ ಮಟ್ಟಕ್ಕೂ ಹೋಗಬಹುದು. ಹೀಗಾಗಿ ಪೀರಿಯಡ್ಸ್ ಮುಂದೂಡಬೇಕಾದ ಪರಿಸ್ಥಿತಿ ಬಂದರೆ ಸ್ವಯಂ ಔಷಧಿ ಸೇವನೆ ಮಾಡದೆ ವೈದ್ಯರನ್ನು ಸಂಪರ್ಕಿಸುವಂತೆ ತಜ್ಞರು ಸಲಹೆ ನೀಡಿದ್ದಾರೆ.
ಆರೋಗ್ಯದ ವಿಷಯದಲ್ಲಿ ಗೂಗಲ್ ಸಲಹೆಗಿಂತ ಒಬ್ಬ ನಿಜವಾದ ವೈದ್ಯರ ಸಲಹೆ ಜೀವ ಉಳಿಸಬಹುದು. ಇದು ಈ ಹೊತ್ತಿನ ವಿಶೇಷ ವರದಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೋಡ್ತಾ ಇರಿ ಫೋಕಸ್ ಟಿವಿ.